ವೆಲ್ಕಮ್ ಟು ರಿನಲ್ ರಿವಾ ವ್ಲಾಗ್ಸ್. ನಾನಿವತ್ತು ಸೋರೆಕಾಯಿ ಹಲ್ವವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಇಷ್ಟು ದೊಡ್ಡ ಗಾತ್ರದ ಒಂದು ಸೋರೆಕಾಯಿ ತೆಗೆದುಕೊಂಡಿದ್ದೀನಿ. ಇದನ್ನೀಗ ಇದರ ಸ್ಕಿನ್ನನ್ನು ಚೆನ್ನಾಗಿ ಪೀಲ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ಇದು ಎಳತ್ತಾಗಿದೆ, ಆದರೂ ಹಲ್ವ ಮಾಡಬೇಕಾದ್ರೆ ಸ್ಕಿನ್ ಪೀಲ್ ಮಾಡಲೇಬೇಕು. ಈಗ ಸೋರೆಕಾಯಿ ಎಲ್ಲ ತುರಿದಿಟ್ಕೊಂಡಾಗಿದೆ. ನಾನು ಎಳತ್ತು ಸೋರೆಕಾಯಿ ಆದ ಕಾರಣ ಈ ಬೀಜವನ್ನು ತೆಗೆದಿಲ್ಲ, ಯಾಕೆಂದರೆ ತುಂಬ ಎಳತ್ತಿದ್ದು, ಅದಕ್ಕೋಸ್ಕರ ನಾನು ತೆಗೆದಿಲ್ಲ. ಸೊ ಈಗ ಇದನ್ನು ಹಲ್ವ ಮಾಡೋಣ ಬನ್ನಿ. ನೋಡಿ, ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಬಿಸಿಯಾಗಿದೆ, ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಹಾಕಿ ಹುರಿದುಕೊಳ್ಳೋಣ. ಇದೀಗ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವಾಗ ಇದಕ್ಕೆ ಗೋಡಂಬಿಯನ್ನು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಅದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಇದೀಗ ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಇದಕ್ಕೆ ತುರಿದಿಟ್ಕೊಂಡಂಥ ಸೋರೆಕಾಯಿನ ಹಾಕ್ಕೊಳ್ಳೋಣ. ನೋಡಿ, ನಾನು ಈ ಕಪ್ಪಲ್ಲಿ 4 ಕಪ್ಪಷ್ಟು ತುರಿದ ಸೋರೆಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಈ ತುಪ್ಪದಲ್ಲಿ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಇದೀಗ ಚೆನ್ನಾಗಿ ಫ್ರೈ ಮಾಡಿಯಾಗಿದೆ. ಇದಕ್ಕೆ ಈಗ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ಯಾಕೆಂದರೆ ನಾನು 4 ಕಪ್ಪಷ್ಟು ಸೋರೆಕಾಯಿ ತೆಗೆದುಕೊಂಡಿದ್ದರಿಂದ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇದೀಗ ಆಲ್ಮೋಸ್ಟ್ ಇದರ ಹಾಲಿನ ಅಂಶ, ಇದರಲ್ಲಿರುವ ನೀರಿನ ಅಂಶ ಎಲ್ಲ ಒಣಕೊಂಡು ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಕೂಡ ನಾವು ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಳ್ಬೇಕು. ಇದು ಇನ್ನೂ ಕೂಡ ಡ್ರೈ ಆಗಬೇಕು. ಆದಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ನೋಡಿ, ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ನೋಡಿ, ಇದೀಗ ನೀರಿನ ಅಂಶ ಒಣಗಿದೆ ಚೆನ್ನಾಗಿ. ಈಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಈ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ 4 ಕಪ್ಪಷ್ಟು ಸೋರೆಕಾಯಿ ತೆಗೆದುಕೊಂಡ್ರಿಂದ ಅದು ಸಿಹಿ ಬರಬೇಕಲ್ಲ, ಅದಕ್ಕೆ 2 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. 2ನೇ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆಯನ್ನು ನಿಮ್ಮ ಕೆಲವರಿಗೆ ಸಿಹಿ ಇಷ್ಟ ಆಗೋದಿಲ್ಲ, ಆದ ಕಾರಣ ಈ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ನಾನು 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದೀಗ ಚೆನ್ನಾಗಿ ಈ ಥರ ಕರಗಬೇಕು. ನೋಡಿ, ಕರಗುವಾಗ ಈ ಥರ ನೀರು ಬಿಡುತ್ತೆ. ಇನ್ನು ಈ ನೀರು ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ಇದನ್ನು ಈ ನೀರಿನ ಅಂಶ, ಸಕ್ಕರೆ ಅಂಶ ಕರಗಿ ಇದು ಡ್ರೈ ಆಗುವ ತನಕ ಒಲೆಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಇದೀಗ ಅಲ್ಲಿರುವ ಸಕ್ಕರೆ ಅಂಶ ಹೆಚ್ಚಾಗಿ ಇದು ಡ್ರೈ ಆಗಿದೆ. ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೆ ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಆಗ ಚೆನ್ನಾಗಿ ರುಚಿ ಬರುತ್ತೆ.
ನೋಡಿ, ನಾನು 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಅಂತ ತಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೈ ಮಾಡಿಟ್ಟಂಥ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿದು ತುಪ್ಪದ ಅಂಶ ಮೇಲೆ ಈ ಥರ ಬರುತ್ತೆ, ಅಷ್ಟರ ತನಕ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಯಾಕಂತ ಹೇಳಿದರೆ ಸ್ವೀಟ್ ಐಟಮ್ಸಿಗೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕಿದರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಹಾಗೂ ಸ್ವೀಟ್ನೆಸ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಟೇಸ್ಟ್ ವೇರಿಯೇಷನ್ ಬರುತ್ತೆ, ಅಂದರೆ ಚೆನ್ನಾಗಾಗಲ್ಲ. ಸ್ವಲ್ಪ ಹಾಕ್ಕೊಳ್ಬೇಕು. ಯಾಕಂತೇಳಿದ್ರೆ ಸಕ್ಕರೆ ಇದು ಅಂಶ ಇದೆಯಲ್ಲ, ನಾವು ತುಂಬ ಸಕ್ಕರೆ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಇದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ. ನೋಡಿ, ಇದು ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೂ ಸ್ವಲ್ಪ ಕೂಡ ಡ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಥವಾ ಆ ಥರ ಇದ್ದರೆ ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲ ತುಂಬ ಹೆಲ್ತಿ ಸಕ್ಕರೆಗಿಂತ. ಇದು ನಾನು ಮಕ್ಕಳಿಗೋಸ್ಕರ ಮಾಡೋದ ಕಾರಣ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಅವರಿಗೆ ಸ್ವಲ್ಪ ಸ್ವೀಟ್ ಆಗಿದ್ದರೆ ತುಂಬ ಇಷ್ಟಪಡ್ತಾರಲ್ವ, ಅದಕ್ಕೆ ನಾನು ಹೇಳೋದಾದರೆ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಇದನ್ನು ನೋಡಿ, ಸೋರೆಕಾಯಿ ಎಲ್ಲ ಮಕ್ಕಳು ಕೆಲವೊಂದು ಸಲ ಕೊಟ್ಟರೆ ತಿನ್ನಲ್ಲ. ಈ ಥರ ಸ್ವೀಟ್ ಮಾಡಿ ಕೊಟ್ಟರೆ ಸೋರೆಕಾಯಿ ತಿನ್ನಿಸಿದಾಗ ಕೂಡ ಆಗ್ತದೆ, ಅವರು ಕೂಡ ಹ್ಯಾಪಿಯಾಗಿರ್ತಾರೆ. ಯಾಕೆಂದರೆ ಸ್ವೀಟ್ ತಿಂದ ಫೀಲಿಂಗ್ ಕೂಡ ಇರುತ್ತೆ ಅವರಿಗೆ. ಸೊ ಬೇಸಿಗೆ ಕಾಲದಲ್ಲಿ ಇದು ಸೋರೆಕಾಯಿ ಬಾಡಿಯನ್ನು ತುಂಬ ಕೂಲಾಗಿಡುತ್ತೆ. ಸೊ ಈ ಥರ ಮಾಡಿ ಸೇವಿಸಿ ಇದ್ದರೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಇದೆಲ್ಲ ತುಪ್ಪದ ಅಂಶ ಈಗ ಇದರ ಮೇಲ್ಗಡೆ ಬಂದಿದೆ ನೋಡಿ. ಇದೀಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ನೋಡಿ ಇದರದ್ದು ತುಂಬ ಚೆನ್ನಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.